KPSC ನಡೆಸಿದಂತಹ KS ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. ಅದನ್ನು ಖಂಡಿಸಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕಂತ ಹೇಳ್ಬಿಟ್ಟು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾಯಿದ್ವಿ. ಇವತ್ತು 12ನೇ ದಿನ. ಇವತ್ತು ಬೆಂಗಳೂರಿಗೆ ರೀಚ್ ಆಗ್ತಿದ್ದೀವಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಫ್ರೀಡಮ್ ಪಾರ್ಕಲ್ಲಿ ಬಂದು ನಾವು ಒಂದು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋಣ. ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಮತ್ತು KS ಈ ಕೂಡಲೇ ಮರುಪರೀಕ್ಷೆ ಆಗಬೇಕು, ಇಲ್ಲಾಂದರೆ ಮರು ಅಧಿಸೂಚನೆ ಆಗಬೇಕು. ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸ್ಬೇಕಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋಣ. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ಫೋನ್ ಮಾಡ್ತಾಯಿದ್ರು. ಅಂದರೆ ಈಗ ನಾವು ನಿನ್ನೆ ನೀವು ಹೈಕೋರ್ಟಲ್ಲಿ ನೋಡಿರಬೇಕು, ಸುಮಾರು 33 ಜನಕ್ಕೆ ಇವಾಗ KS ಮೇನ್ಸ್ ಬರೆಯೋದಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕ್ಯಾಟಿಗೆ ಹೋಗಿದ್ದು ಟೋಟಲ್ 82 ಜನ, ಅಂದರೆ 33 ಜನಕ್ಕೆ ಏನೋ ಕೊಟ್ಟಿದ್ದಾರೆ. ಇನ್ನೂ 50 ಜನ ಇದ್ದಾರೆ. 50 ಜನ ಇರೋ ವಿದ್ಯಾರ್ಥಿಗಳು ಕೊಡಿ, ನಾವು ಅದನ್ನು ಇದು ಹೈಕೋರ್ಟಿಗೆ ಹೋಗಿ ಅವ್ರಿಗೂ ಮತ್ತು ಮೇನ್ಸಿಗೆ ಅಲೋ ಮಾಡೋ ಥರ. ಮತ್ತು 3ನೇ ತಾರೀಕು ಏನು ಮೇನ್ಸ್ ಡೇಟ್ ಇದೆ ಅದು 100% KPSC ಮತ್ತು ಸರ್ಕಾರ ಮುಂದೆ ಹಾಕಬೇಕು. ಇಲ್ಲ ಅಂತಂದರೆ ಈ ಕೂಡಲೇ ಅದನ್ನು ಇದು ಹೈಕೋರ್ಟು ಕೂಡ ಅದನ್ನು ಪರಿಶೀಲನೆ ಮಾಡಬೇಕಾಯಿತು. ಆದರೆ ತುಂಬ ಒಂದು ಸ್ಟೇ ಕೊಡಬೇಕಾಯಿತು. ನಾವು ಕೇಳಿದ್ದು ಸ್ಟೇನೇ ಹೈಕೋರ್ಟಿಗೆ. ಬಟ್ ಆದರೆ ನಿನ್ನೆ ಅಡ್ವೊಕೇಟ್ಸು ಪೆಟಿಷನ್ ಪರವಾಗಿ ಯಾರೂ ಏನು ಮಾತಾಡಿಲ್ಲ. ಹಂಗಾಗಿ ಯಾವುದೇ ರೀತಿ ಸ್ಟೇ ಸಿಗಲಿಲ್ಲ. ನಾವು ಸರ್ಕಾರಕ್ಕೆ ಈ ಒಂದು ಪ್ರತಿಭಟನೆ ಮುಖಾಂತರ ಒತ್ತಡ ಹಾಕೋಣ, ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ. ಮತ್ತು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂದರೆ ಒಂದು ಮರುಪರೀಕ್ಷೆ ಆಗಬೇಕು, ಇಲ್ಲಾಂದರೆ ಮರು ಅಧಿಸೂಚನೆ ಆಗಬೇಕು. ಅದು ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಬೇಕು. ಯಾಕೆಂದರೆ KPSC ಒಪ್ಕೊಂಡಿದ್ದಾರೆ, ಕೋರ್ಟು ಒಪ್ಕೊಂಡಿದ್ದಾರೆ, ಮತ್ತು ಸರ್ಕಾರನೂ ಒಪ್ಕೊಂಡಿದೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ. ಈ ಕೂಡಲೇ ನ್ಯಾಯ ದೊರಕಿಸ್ಬೇಕು. ಮತ್ತು ನಮಗೆ ನಿನ್ನೆ ಸಾಕಷ್ಟು ವಿದ್ಯಾರ್ಥಿಗಳು ರಾಜಾಜಿನಗರದಲ್ಲಿರೋ ಅಕ್ಸ್ ಆಫೀಸಿಗೆ ಬಂದು ತುಂಬ ನೀವು ಅಡ್ಮಿಷನ್ ಕಾರ್ಡು ಮತ್ತು ಅಪ್ಲಿಕೇಶನ್ನು ತುಂಬ ಸ್ಟೂಡೆಂಟ್ಸು ಕೊಟ್ಟಿದ್ದೀರ ಆಲ್ರೆಡಿ. ನಾವು ರಾತ್ರಿ ಎಲ್ಲ ಕೂತ್ಕೊಂಡು ಆಲ್ಮೋಸ್ಟ್ ಟೈಪ್ ಮಾಡಿಸಿ ರೆಡಿ ಮಾಡಿಸಿದ್ವಿ ಪೆಟಿಷನ್ನು. ಇನ್ನೂ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇವತ್ತು ಫ್ರೀಡಮ್ ಪಾರ್ಕಿಗೆ ಬಂದು ಅಡ್ಮಿಷನ್ ಕಾರ್ಡು ಮತ್ತು ಅಪ್ಲಿಕೇಶನ್ನು ಎರಡು ತೊಗೊಂಬನ್ನಿ, ಹಾಲ್ ಟಿಕೆಟು ಮತ್ತು ಅಪ್ಲಿಕೇಶನ್ ಇವೆರಡೇ ತೊಗೊಂಬನ್ನಿ. ಇವೆರಡು ತೊಗೊಂಬಂದ್ಕೊಂಡು ಅಂದರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕೋರ್ಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಫಸ್ಟು ಕ್ಯಾಟಿಗೆ ಹೋಗಿ ಆಮೇಲೆ ಹೈಕೋರ್ಟಿಗೆ ಹೋಗೋಣ ಅಂತೇಳಿ. ಇವತ್ತು ಮ್ಯಾಕ್ಸಿಮಮ್ ಎಷ್ಟು ರೆಡಿ ಆಗಿದೆ, ಆದರೆ ಇವತ್ತು ಫೈಲ್ ಮಾಡ್ತೀವಿ. ಇಲ್ಲ ಅಂತಂದರೆ ಸೋಮವಾರ ನಾವು ಫೈಲ್ ಮಾಡಬೇಕಂತಂದರೆ ಇವತ್ತು ನೀವು ಎಲ್ಲರೂ ಇವತ್ತೇ ಕೊಡಬೇಕಾಗುತ್ತೆ. ಯಾಕೆಂದರೆ ವಿ ಡೋಂಟ್ ಹ್ಯಾವ್ ಟೈಮ್ ಇಲ್ಲದೆ ಇರೋದ್ರಿಂದ, ಶಾರ್ಟೇಜ್ ಆಫ್ ಟೈಮ್ ಇರೋದ್ರಿಂದ, ಮತ್ತು ಅದ್ರ ವರ್ಕು ತುಂಬ ಇರುತ್ತೆ. ಫೈಲ್ ರೆಡಿ ಮಾಡಬೇಕು, ಡ್ರಾಫ್ಟ್ ರೆಡಿ ಮಾಡಬೇಕು, ನಿಮ್ಮದು ನೇಮು ಎಲ್ಲನೂ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಇವತ್ತು ಫ್ರೀಡಮ್ ಪಾರ್ಕ್ಗೆ ಅಡ್ಮಿಟ್ ಕಾರ್ಡು ಮತ್ತು ಅಪ್ಲಿಕೇಶನ್ ತೊಗೊಂಬನ್ನಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಮ್ಯಾಕ್ಸಿಮಮ್ ಒಂದು 10 ರಿಂದ 11 ಗಂಟೆಗೆ ನೀವು ಬಂದರೆ ಎಲ್ಲನೂ ಕಲೆಕ್ಟ್ ಮಾಡಿ ಇವತ್ತು ಕಂಪ್ಲೀಟ್ ರೆಡಿ ಮಾಡಿ. ಮ್ಯಾಕ್ಸಿಮಮ್ ಇವತ್ತೇ ನಾವು ಫೈಲ್ ಮಾಡೋಕ್ಕೆ ರೆಡಿ ಮಾಡ್ತೀವಿ. ಇಲ್ಲ ಅಂತಂದರೆ ಸೋಮವಾರ ಅಂತೂ 100% ನಾವು ಫೈಲ್ ಮಾಡ್ತೀವಿ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಈ ಒಂದು ಪ್ರತಿಭಟನೆ ದೊಡ್ಡ ಮಟ್ಟಕ್ಕಾಗಲಿ, ಪ್ರತಿಭಟನೆಯೂ ಅಷ್ಟೇ, ಸರ್ಕಾರ ಈ ಕೂಡಲೇ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸ್ಬೇಕಂದ್ರೆ ಒಂದು ಮರುಪರೀಕ್ಷೆ ಮಾಡಬೇಕು, ಇಲ್ಲಾಂದರೆ ಮರು ಅಧಿಸೂಚನೆ ಮಾಡಬೇಕು. ಯಾಕೆಂದರೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಕೋರ್ಟು, KPSC, ಸರ್ಕಾರ ಎಲ್ಲನೂ ಒಪ್ಕೊಂಡಾದ್ಮೇಲೆ ಇನ್ನೂ ಇವರಿಗೇನು ಕಷ್ಟ ಇದೆ ಗೊತ್ತಿಲ್ಲ. ದಯವಿಟ್ಟು ವಿದ್ಯಾರ್ಥಿಗಳೆಲ್ಲ ಒಗ್ಗಟ್ಟಾಗಿ ಈ ಒಂದು ಹೋರಾಟಕ್ಕೆ ಬನ್ನಿ. ಮತ್ತು ಕ್ಯಾಟಿಗೆ ಹೋಗ್ಬೇಕಂತಂದರೆ ಎಲ್ಲರೂ ಯಾವುದೇ ರೀತಿ ಡಿಲೇ ಮಾಡಬೇಡಿ. ನೀವೆಷ್ಟು ಡಿಲೇ ಮಾಡ್ತೀರೋ ನಿಮಗೆ ಅಷ್ಟು ಇನ್ಜಸ್ಟಿಸ್ ಆಗುತ್ತೆ. ದಯವಿಟ್ಟು ನ್ಯಾಯ ಸಿಗಬೇಕು, ಜಸ್ಟಿಸ್ ಸಿಗಬೇಕು ಅಂತಂದರೆ ಈ ಕೂಡಲೇ ಎಲ್ಲಿದ್ದರೂ ಪರವಾಗಿಲ್ಲ, ಸಂಜೆವರೆಗೂ ನಾವು ಫ್ರೀಡಮ್ ಪಾರ್ಕಲ್ಲಿ ಇರ್ತೀವಿ. ಸಂಜೆವರೆಗೂ ನೀವು ಬಂದು ನಮಗೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ನಮಸ್ಕಾರ.